ಈಗಾಗಲೇ ತಮಗೆ ಗೊತ್ತಿರುವಂತೆ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಗಳು ಹಿಂದೆನೆ ಮುಗಿದಾಗಿತ್ತು. ಸರ್ಕಾರ ಇದು ಉಚ್ಚ ನ್ಯಾಯಾಲಯದ ಇದು ಆದೇಶದಂತೆ ತಡೆ ಹಿಡಿಯಲಾಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯವು ಈ ಮಾನ್ಯ ಉಚ್ಚ ನ್ಯಾಯಾಲಯವು ಪುನಃ ನಮಗೆ ನಿರ್ದೇಶನ ನೀಡಿ ಈ ಫಲಿತಾಂಶವನ್ನು ನಾವೇನು ಕೂಡಿ ಮುಚ್ಚಿದ ಲಗೋಟೆಯಲ್ಲಿ ಇಟ್ಕೊಂಡಿದ್ವಿ ಎಲ್ಲ ಮತಗಳನ್ನು. ಇವತ್ತನ್ನು ಓಪನ್ ಮಾಡಿ ಎನಿಸಿ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆ ಘೋಷಣೆ ಮಾಡಿದ್ದಾರೆ. ಇವತ್ತಿಗೆ ಪ್ರಕರಣ ಮುಗಿತು. ಯಡಿಯೂರಪ್ಪ ಕಲ್ವಿ ಅಧ್ಯಕ್ಷ ಸ್ಥಾನಕ್ಕೆ, ಆಮೇಲೆ ಸುಮಿತ್ರಾ ಜಾಧವ್ ಉಪಮೇಯರ್, ಕರಡಿ ಅನ್ನೋರು ಮೇಯರು, ಸುಮಿತ್ರಾ ಜಾಧವ್ ಉಪಮೇಯರು. ಈ ಇವತ್ತು ಕೋರಂ ಇದ್ದು 36 ಜನ ಇದ್ದು ಕೋರಂ ಇದ್ರು 46ರಲ್ಲಿ. ಎಲ್ಲ ಮಹಾಪೌರ ಚುನಾವಣೆಯಲ್ಲಿ 24, 22 24, 22 ರೀ. ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದೋಯ್ತು. ಈಗ ಆ ಒಂದು ಪ್ರಕರಣ ಮುಗಿದೋಯ್ತು, ಮತ್ತೊಂದು ಪ್ರಕರಣ ಇದೆ, ಅದು ನಡೀತಾ. ಆ ಬಗ್ಗೆ ವಿಚಾರಣೆ ನಡೀತಾ ಇದೆ, ನಡೀತಾ ಇದೆ. ಸಸ್ಪೆಂಡ್ ಮಾಡಿರ್ಲಿಲ್ಲ, ಅನರ್ಹ ಖಾಲಿ ಘೋಷಣೆ ಮಾಡಿದ್ವಿ. ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚ್ ಅಲ್ಲಿ. ಅಲ್ಲಿ ನನ್ನ ಆದೇಶ ಅಂದ್ರೆ ಕಾರ್ಪೊರೇಟ್ ಇದು ರೀಜನಲ್ ಕಮಿಷನ್ ಆದೇಶ ಎತ್ತಿ ಹಿಡಿದೈತಿ. ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ, ನನಗೆ ಪೂರ್ತಿ ಕನ್ಫರ್ಮ್ ಇಲ್ಲ. ತೆರವಾಗಿದೆ. ತಡೆ ಆಜ್ಞೆ ಸಿಕ್ಕಿಲ್ಲ, ಅದರಲ್ಲಿ ತಡೆ ಆಜ್ಞೆ ಸಿಕ್ಕಿಲ್ಲ. ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು. ಈ ಪ್ರಕರಣದಲ್ಲಿ ನಮ್ಗೆ ಈ ರೀತಿ ಹೇಳ್ಬಿಟ್ಟಿದ್ದಾರೆ, ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ, ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದಕ್ಕೆ ಅದರಂತೆ ನಾವು ಮಾಡಿದ್ದೇವೆ. ಮತ್ತೊಂದು ಪ್ರಕರಣ ನಡೀತಾ ಇದೆ. ಅಧಿಕಾರಾವಧಿ ಹೌದು, ಇವತ್ತಿಂದ ಆರಂಭ ಆಗ್ತದೆ. 1 ವರ್ಷ, ಮುಂದಿನ 1 ವರ್ಷ. ಇನ್ನು ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿದೆ, ಶೀಘ್ರದಲ್ಲಿ ಮಾಡ್ತೀನಿ. ಸದಸ್ಯತ್ವ ಅನರ್ಹತೆ ಬಗ್ಗೆ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಎದುರಿಗಿದೆ. ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಅದ್ರ ಮೇಲೆ ಸದ್ಯಕ್ಕೆ ಇವ್ರು ಕೆಲಸ ಮಾಡೋದಕ್ಕೆ
ಏನು ತೊಂದರೆ